ಮಧ್ವಾಚಾರ್ಯರು ಪದ್ಮನಾಭ ತೀರ್ಥರನ್ನು ಧರ್ಮ ಪ್ರಚಾರಕ್ಕೆ ಅಂತ ಕಳಿಸ್ತಾರೆ. ಪ್ರಸಿದ್ಧ ಈಗ 9 ಶಿಷ್ಯರು ಪ್ರಸಿದ್ಧರು, 8 ಅಷ್ಟಮಠದವರು ಅಂತ. ಒಬ್ರು ಪದ್ಮನಾಭ ತೀರ್ಥರು. ಪದ್ಮನಾಭ ತೀರ್ಥರನ್ನು ಘಟ್ಟದ ಮೇಲೆ ಕಳಿಸ್ತಾರೆ ಅಂತ. ಮಿಕ್ಕಂತ 8 ಜನರನ್ನು ಉಡುಪಿಯಲ್ಲಿ ಕೃಷ್ಣನ ಪೂಜೆಗೆ ಅಂತ ಹೇಳಿ ಇಡ್ತಾರೆ ಮಧ್ವಾಚಾರ್ಯರು. ಆದ್ರೆ ಪದ್ಮನಾಭ ತೀರ್ಥರನ್ನು ಧರ್ಮ ಪ್ರಚಾರ ಮಾಡಿ ಅಂತ ಕಳಿಸ್ತಾರೆ. ಹಾಗಾಗಿ ಒಂದು ಲೆಕ್ಕದಲ್ಲಿ ಹೇಳುದಂತಿದ್ರೆ, ಈಗ ಯಾವ್ದೆಲ್ಲ ಧರ್ಮ ಉಳಿದಿದೋ, ಮಧ್ವಾಚಾರ್ಯರ ಶಾಸ್ತ್ರ ಉಳಿದಿದೋ, ಅದಕ್ಕೆ ಕಾರಣನೇ ಪದ್ಮನಾಭ ತೀರ್ಥರು. ಈ ಟೀಕಾರಾಯರು ಕೂಡ ಅದನ್ನೇ ಹೇಳ್ತಾರೆ. ನಮ್ಗೆ ಅನುಗ್ರಹ ಬೇಕು ಅಂತಿದ್ರೆ, ನಮ್ಗೆ ದಾರಿ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಪದ್ಮನಾಭ ತೀರ್ಥರ ಅನುಗ್ರಹ ಬೇಕೇ ಬೇಕು. ಅವರು ಸೂರ್ಯ ಇದ್ದ ಹಾಗೆ. ಹಾಗಾಗಿ ಅವರ ಬೆಳಕಿನಿಂದ ನಮ್ಗೆ ದಾರಿ ಕಾಣ್ತದೆ. ಹಾಗಾಗಿ ನಮಗೆಲ್ಲರಿಗೂ ಕೂಡ, ನಾವೆಲ್ಲರೂ ಬೇರೆ ಸುಧಾಗ್ರಂಥ ಬೇರೆಲ್ಲ ಅಧ್ಯಯನ ಮಾಡ್ತೇವೆ, ಆದ್ರೆ ಮುಖ್ಯವಾಗಿ ಪದ್ಮನಾಭ ತೀರ್ಥರ ಅನುಗ್ರಹ ಬೇಕೇ ಬೇಕು. ಈ ಟೀಕಾ ಪರಂಪರೆಯನ್ನು ಶುರು ಮಾಡಿದ್ದೇ ಪದ್ಮನಾಭ ತೀರ್ಥರು. ಹಾಗಾಗಿ ಅಂಥವರ ಆರಾಧನೆ ನಾವು ಮಾಡ್ತಿದ್ದೇವೆ. ವಾಯುಸ್ತುತಿಯಲ್ಲಿ ಬರ್ತದೆ, ಉದಾಸೀನ ಮಾಡಿದವರಿಗೆ ಈ ಲೋಕನೇ ಅಂತ. ಅಂದ್ರೆ ನಮ್ಗೆ ಮೋಕ್ಷನೂ ಇಲ್ಲ, ಅಂಧಂ ತಮಸ್ಸೂ ಇಲ್ಲ. ಉದಾಸೀನ ಮಾಡಿದವರಿಗೆ ಇಲ್ಲೇ ನಾವು ಸುತ್ತ ಆಡ್ತಿರ್ಬೇಕು ಅಂತ. ಆದ್ರೆ ನಾವು ಇಲ್ಲೇ ಟ್ರಾಫಿಕ್ ಅಲ್ಲಿ ಸುತ್ತ ಆಡ್ತಿಲ್ಲ, ಉದಾಸೀನ ಬಿಟ್ಟು ಇಲ್ಲಿ ಆರಾಧನೆ, ಪದ್ಮನಾಭ ತೀರ್ಥರ ಆರಾಧನೆ ಮಾಡ್ತಿದ್ದೇವೆ. ಏನು ಫಲ ಅಂತ ಕೇಳಿದ್ರೆ ಮಧ್ವಾಚಾರ್ಯರ ಅನುಗ್ರಹ. ಈಗ ಮಧ್ವಾಚಾರ್ಯರ ಅನುಗ್ರಹ ಬೇಕು ಅಂತ ಹೇಳಿದ್ರೆ, ಮಧ್ವಾಚಾರ್ಯರ ಅನುಗ್ರಹ ಯಾಕೆ ಬೇಕು? ದೇವರ ಅನುಗ್ರಹಕ್ಕೋಸ್ಕರ ಮಧ್ವಾಚಾರ್ಯರ ಅನುಗ್ರಹ ಬೇಕು. ಮಧ್ವಾಚಾರ್ಯರ ಅನುಗ್ರಹ ಬೇಕು ಅಂತ ಹೇಳಿದ್ರೆ ಅವ್ರು ಹೇಳಿದಾಗೆ ಕೇಳಬೇಕು. ಅವ್ರು ಹೇಳಿದ್ದು ನಾವು ಕೇಳಿದ್ರೆ ಅವ್ರಿಗೆ ಖುಷಿ ಆಗ್ತದೆ, ಆಗ ಅನುಗ್ರಹ ಮಾಡ್ತಾರೆ. ಅವ್ರೇನು ಹೇಳಿದ್ರು? ಅನೇಕ ಶಾಸ್ತ್ರಗಳನ್ನೆಲ್ಲ ಮಾಡಿ ಅಧ್ಯಯನ ಮಾಡಬೇಕು ಅಂತ ಹೇಳಿದ್ರು.